ಜೋರಾಗಿ ಚಪ್ಪಾಳೆ ತಟ್ಟೋದ್ ಮೂಲಕ ಅವ್ರು ಬರಮಾಡ್ಕೊಳ್ಳೋದು ನಾವೀಗ ಮಹಿಳೆಯರಿಗೆ ಹುರಿದುಂಬಿಸ್ಲಿಕ್ಕೆ. ಗುರುವಣ್ಣ ಸಾಹೇಬರು, ಹಾಗೆ ಮಗಿಮಠ್ ಸಾಹೇಬರು, ರಾಜಶೇಖರ್ ಮಗಿಮಠ್ ಸಾಹೇಬರು, ಹಾಗೆ ಸಾಯಿಬಣ್ಣ ಭೋವಿ ಅವರು, ಸಿದ್ದೇಶ್ವರ ಒಂದು ಸಹಕಾರ ಬ್ಯಾಂಕಿನ ಒಂದು ನಿರ್ದೇಶಕರು, ಹಾಗೆ ಕರಡಿ ಸಾಹೇಬ್ರವರು ಕೂಡ ಮಹಿಳಾ ಪೈಲ್ವಾನರ ಹುರಿದುಂಬಿಸ್ಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಇದೀಗ ಅಖಾಡದಲ್ಲಿ ಹೋಗ್ತಾ ಇದ್ದಾರೆ. ಪೈಲ್ವಾನ್ ಸರ್, ಒಂದ್ ಸೆಕೆಂಡ್. ರಷ್ಯಾದ ಒಂದು ಕುಸ್ತಿ ಪೈಲ್ವಾನ್ ಇದೀಗ ಆಗಮಿಸ್ತಾ ಇದರಲ್ಲಿ. ತಾಪ್ಸೇನ್ ಟಾಮರ್ಲಾಲ್ ಇದೀಗ ಆಕಾರದಲ್ಲಿ ತಾವು ನೋಡ್ತಾ ಇದ್ರಲ್ಲಿ. ತಾಪ್ಸೇನ್ ಟಾಮರ್ಲಾಲ್ ರಷ್ಯಾ ದೇಶದ ಒಂದು ಕುಸ್ತಿ ಪೈಲ್ವಾನ್. ರಷ್ಯಾ ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟದ ಮೂಲಕ ಬರ್ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ. ಜೋರಾಗಿ ಚಪ್ಪಾಳೆ ತಟ್ಟದ ಮೂಲಕ ಬರ್ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ. ರಷ್ಯಾ ದೇಶದ ಪೈಲ್ವಾನ ತಾಪ್ಸೇನ್ ಟಾಮರ್ಲಾಲ್. ರಷ್ಯಾ ದೇಶ ಕುಸ್ತಿ ಪೈಲ್ವಾನ್ ತಾವು ನೋಡ್ತಾ ಇದ್ರಲ್ಲಿ ಇದೀಗ ಆಗಮಿಸಿದ್ದಾರೆ. ತಾಪ್ಸೇನ್ ಟಾಮರ್ಲಾಲ್ ವಿಜೇತರಾಗಿದ್ದಾರೆ. ಗೋಪಾಲ್ ಠಗೆ 26 ವಯಸ್ಸು. ಪಂಜಾಬ್ ರಾಜ್ಯದಿಂದ ರಸಿತ್ ಸಿಂಗ್ ಅವರು 26 26 ವಯಸ್ಸು ಪಂಜಾಬ್ ರಾಜ್ಯದಿಂದ ರಸಿತ್ ಸಿಂಗ್. उसके पूरा ठीक कुश्ती ಆಡ್ತಕ್ಕಂತ ಕುಸ್ತಿಪಟುಗಳು ಬೇಗನೆ ಅಖಾಡವನ್ನ ಪ್ರವೇಶ ಮಾಡಬೇಕು. ನಡೀತಕ್ಕಂಥ ಕುಸ್ತಿ ಕಾಮೇಶ್ ಪಾಟೀಲ್ ಕರಿ ಚಡ್ಡಿಯನ್ನ ಧರಿಸಿದಂಥವರು ಕರ್ನಾಟಕದ ಕಂಠೀರವ ಪ್ರಶಸ್ತಿಯನ್ನ ಪಡೆದಂತ ಕುಸ್ತಿಪಟು. ಪ್ರೆಸ್ ಮೀಟ್ ನಡೀತಾ ಇದೆ, ದಯಮಾಡಿ ಸ್ವಲ್ಪ ಶಾಂತತೆ ಕಾಪಾಡಬೇಕು. ವಯಸ್ಸು 26, 120 ಕಿಲೋ ತೂಕ, ದೇಹದ ತೂಕ 120 ಕೆಜಿ. ಇವರು ರಷ್ಯಾ ದೇಶದವರು ಇದಾರೆ. ರಷ್ಯಾ ದೇಶದ ಒಬ್ಬ ಪೈಲ್ವಾನ್ ಇದ್ದನು. ಇವನ ದೇಹದ ತೂಕ 120, ವಯಸ್ಸು 26. 2ನೇ ನಂಬರ್ ಕುಸ್ತಿ ಪೈಲ್ವಾನ ಇದೀಗ ಅಖಾಡಕ್ಕ ಇವ್ರ ಜೊತೆಗೆ. ಇವ್ 24 ಏಜ್, ವಯಸ್ಸು 26. ತೂಕ 110 ಕಿಲೋ ತೂಕ. ಇದು ನಮ್ಮ ಇಂಡಿಯಾದವರು ಇದ್ದಾರೆ. ಇವರು ಭಾರತ ದೇಶದ ಪೈಲ್ವಾನ.
ಪೈಲ್ವಾನ 2ನೇ ನಂಬರ್ ಕುಸ್ತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇವತ್ತು. 2ನೇ ನಂಬರ್ ಕುಸ್ತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಾಕಷ್ಟು ಚಾಂಪಿಯನ್ಗಳನ್ನು ಹೊಂದಿರುವಂತ ಕುಸ್ತಿ ಪೈಲ್ವಾನ. ಯಾರಿಗೆ ಕಾಣಿಸಂಗಿಲ್ಲ. 2ನೇ ನಂಬರ್ ಕುಸ್ತಿ ಪೈಲ್ವಾನ. ತಾವು 3ನೇ ಕುಸ್ತಿಯನ್ನು ಅದ್ಭುತವಾಗಿ ನೋಡ್ತಾ ಇದ್ರಿ. ಕರ್ನಾಟಕದ ಮತ್ತು ಪಂಜಾಬ್ದವರು. ಗುರುವಣ್ಣವರು ಇನ್ನು 2ನೇ ಕುಸ್ತಿ ಹತ್ತಲಿಕ್ಕೆ ದಯಮಾಡಿ ನಮಗೆ ಅತ್ಯಂತ ಸಂತೋಷ, ತಮಗೆ ಅತ್ಯಂತ ಚಿರಋಣಿ. ಕುಸ್ತಿ ಬಳಗದ ಪರವಾಗಿ, ಕುಸ್ತಿ ಅಭಿಮಾನಿಗಳ ಪರವಾಗಿ, ಕುಸ್ತಿಯ ಎಲ್ಲ ಉಸ್ತಾದರ ಪರವಾಗಿ, ಕುಸ್ತಿ ಪಟುಗಳ ಪರವಾಗಿ, ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ಕುಸ್ತಿ ಕಮಿಟಿಯ ಆಡಳಿತ ಮಂಡಳಿಯವರಿಗೆ ಅತ್ಯಂತ ಚಿರಋಣಿ. ಜೋಡಿ ಶ್ರೀ MS ಕರಡಿ ಸಾಹೇಬರಿಗೂ ಕೂಡ ನಾವು ಬಹಳಷ್ಟು ಚಿರಋಣಿ. ಮದಗಜಗಳ ಕೊನೆಯ ಹೋರಾಟದ ಕ್ಷಣ. ಇವತ್ತು ರಷ್ಯಾ ಇನ್ನು ವಿಜಯಶಾಲಿಯಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಕುಸ್ತಿಪಟು ಪದಕಗಳನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಹಲವು ಬಾರಿ ಪದಕಗಳನ್ನು ಪಡೆದಿರ್ತಾರೆ. ಅದೇ ರೀತಿ ರಷ್ಯಾದ ಕುಸ್ತಿಪಟು ಆ ರಷ್ಯಾ ದೇಶದಲ್ಲಿ 98 kgಯಲ್ಲಿ ಆ ರಷ್ಯಾ ದೇಶದ ಒಂದು ಕಾಂಪಿಟೇಷನ್ ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟು. ಅವರು ಕೂಡ 107 kg ದೇಹ ತೂಕವನ್ನು ಹೊಂದಿರ್ತಾರೆ. ಜೋರಾಗಿ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇವೆ. ಅದೇ ರೀತಿ ಶಾಂತ ರೀತಿಯಿಂದ ಈ ಒಂದು ಕುಸ್ತಿ ಕಾರ್ಯಕ್ರಮವನ್ನ, ಕೊನೆಯ ಕುಸ್ತಿ ಇದು, ಈ ಕುಸ್ತಿ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ನಮ್ಮ ಸಿದ್ದೇಶ್ವರ ಜಾತ್ರಾ ಕಮಿಟಿಯವರಿಗೂ ಹಾಗೂ ನಮ್ಮ ಶ್ರೀ ಗುರ್ಲಿಂಗ್ ನ್ಯಾಮಗೌಡ ಸಾಹೇಬರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಅತ್ಯಂತ ಹೆಮ್ಮೆಯ ಕುಸ್ತಿಪಟುಗಳು, ಹಾಗೂ ಶ್ರೀ ಮಲ್ಲಪ್ಪ ಪೂಜಾರಿ ಕುಂಬಾರಳ್ಳವರು ಈ ಕುಸ್ತಿ ಪಟುಗಳಿಗೆ ಪಂಚರಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಅತ್ಯಂತ ಹೆಮ್ಮೆಯ ವಿಷಯ. ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಮೈದಾನಕ್ಕೆ ಸಹಾಯಧನವನ್ನು ನೀಡಿರ್ತಕ್ಕಂಥ ಪ್ರತಿಷ್ಠಿತ BLDಯ ಹೆಮ್ಮೆಯ, ನಮ್ಮ ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರಿಗೆ ಸಿದ್ದೇಶ್ವರ ಸಂಸ್ಥೆಯ ಪರವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ MB ಪಾಟೀಲ್ ಸಾಹೇಬರಿಗೆ ಕುಸ್ತಿ ಸ್ಟಾಪ್ ಮಾಡಿ.
ಬಹುಮಾನ ಇದೀಗ ವಿಜೇತರಾಗಿದ್ದಾರೆ. ದಯಮಾಡಿ ಯಾರು ಎಲ್ಲರಿಗೂ ಸ್ವಲ್ಪ ಹೊರಗಡೆ ಇರಿ ಪಾಪ. ಪಾಲ್ಗೊಂಡಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಜೊತೆಯಲ್ಲಿ ಸಂಸ್ಥೆಯ ಎಲ್ಲ ಪದಾಧಿಕಾರಿ